ದುರಂತದ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಮಾತನಾಡಿದ್ದಾರೆ. ಈ ಇನ್ಸಿಡೆಂಟ್ ತುಂಬ ನೋವನ್ನು ತಂದಿದೆ. ಒಂದೇ ದಿನದಲ್ಲಿ ಸಡನ್ ಆಗಿ ಎಲ್ಲವೂ ಕೂಡ ಆಗೋಯ್ತು. ಮೃತರಲ್ಲಿ ಯುವಕರೇ ಹೆಚ್ಚಾಗಿದ್ದಾರೆ, ನೋಡೋದಕ್ಕಾಗ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ದುರಂತದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಕೊಟ್ಟಂತಹ ಹೇಳಿಕೆ ಇದು. ಯಾರದ್ದು ಸರಿ ಯಾರದ್ದು ತಪ್ಪು ಅಂಥೇಳಿ ಚರ್ಚಿಸುವಂತಹ ಸಮಯ ಇದಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂಥದ್ದು. ನಮ್ಮ ಜೊತೆ ಸಚಿವರಾದ ಚಲುವರಾಯಸ್ವಾಮಿ ಅವರಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸೊ ಮೊದಲನೇದಾಗಿ 4 ಮೃತದೇಹಗಳು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದಿರ್ತಕ್ಕಂಥದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಓವರಾಲ್ ಆಗಿ ಈ ಘಟನೆ ಬಗ್ಗೆ? ಇದು ಇನ್ನೂ ನಂಬರ್ ನಿಖರವಾಗಿಲ್ಲ, 11 ಜನ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಂಡ್ಯದವರು ಒಬ್ಬರು ಇದರಲ್ಲಿದ್ದಾರೆ, ಭಾಳಷ್ಟು ಜನ ಭಾಳ ಕಡೆಯಿಂದ. ಇದೊಂದು ದುರಂತ, ಇದೊಂದು ದುರಂತ. ಬಟ್ ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೂ ಇಷ್ಟಪಡಲ್ಲ. ಈ ಪ್ರಪಂಚದಲ್ಲಿ ದೇಶದಲ್ಲಿ ಈ ಥರ ಎಮೋಷನಲ್ಲಿ ನೋಡಿದ್ದೀವಿ. ಈ ಕ್ಷಣದಲ್ಲಿ ನಮಗೆಲ್ರಿಗೂ ಅನಿಸ್ತದೆ, ನಾಳೆ ಬೆಳಗ್ಗೆ ಎದ್ರೆ ಮತ್ತೆ ಎಮೋಷನಲ್ಲಿ ಜನ ಈ ಥರದನ್ನೇ ಇಷ್ಟಪಡುವಂಥದ್ದಿದೆ. ಈ ಥರದ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಅಂದಾಗ ಒಂದು ಪ್ಲಾನ್ ಯಾಕೆ ಈ ಥರ ಆಯಿತು? ಒಂದು ಪ್ಲಾನ್ ಮಾಡುವಾಗ ತರಾತುರಿಯಲ್ಲಿ ಯಾಕಾಯ್ತು? ಆಗಿರೋದು ಇವತ್ತೇ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೆ. ಮತ್ತು ಫ್ರೀಯಾಗಿ ಹೇಳಿದ್ದು ಭಾಳ ಜನ, ಹೆಚ್ಚು ಜನ ಹೋಗ್ಲಿಕ್ಕಾಗಿದೆ. ಸೊ ಇದೆಲ್ಲ ದುರಂತ. ಇದ್ರ ಬಗ್ಗೆ ನಾವು ಯಾವ ಸರಿ ತಪ್ಪು ಅನ್ನೋ ಚರ್ಚೆ ಮಾಡೋ ಸಂದರ್ಭ ಅಲ್ಲ. ನಾಳೆ ಕ್ಯಾಬಿನೆಟ್ ಇದೆ, ಅಲ್ಲಿ ಇದಕ್ಕೇನಾದ್ರು ಒಂದು ಏನು ಇದೆಲ್ಲ ಯಾರು ಲ್ಯಾಪ್ಸಸ್ಸು ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈಗ ನಾನು ಈ ದುಃಖದ ಸಂದರ್ಭದಲ್ಲಿ ಯಾವ ಬ್ಲೇಮ್ ಮಾಡೋದು ಗೊತ್ತಾಗಲ್ಲ. ಬಟ್ ನೋವಾಗುತ್ತೆ, ಎಂಥವ್ರಿಗೂ ಈ ನೋವನ್ನು ಬರ್ಸ್ಲಿಕ್ಕೆ ಸಾಧ್ಯ ಆಗಲ್ಲ.